ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ದೀಪಾವಳಿ ಹಬ್ಬದಲ್ಲಿ ಈ ಒಂದು ಕೆಲಸ ಮಾಡಿದ್ರೆ ಕುಬೇರ ನಿಮ್ಮ ಮನೆಯಲ್ಲಿ ಹಣದ ಹೊಳೆಯನ್ನೇ ಹರಿಸ್ತಾನೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗನಗುತ್ತಾ ಪ್ರವೇಶ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ. ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ. ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ. ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ, ಸೈಟ್ ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ನಿಮ್ಮ ಕನಸಿನ ವಾಹನವನ್ನ ಕೊಳ್ತೀರಾ, ಮಕ್ಕಳು ಮಾತು ಕೇಳ್ತಾರೆ, ಶತ್ರುನಾಶ ಆಗುತ್ತೆ. ಎರಡ ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ. ಇನ್ನೇನು ಬೆಳಕಿನ ಹಬ್ಬ ದೀಪಾವಳಿಗೆ ಕೆಲವು ದಿನಗಳು ಬಾಕಿ ಇವೆ. ದೀಪಾವಳಿಯು ಸಂತೋಷ ಮತ್ತು ಸಮೃದ್ಧಿಯ ಹಬ್ಬವಾಗಿದ್ದು, ಈ ದಿನ ಲಕ್ಷ್ಮಿ, ವಿನಾಯಕ ಹಾಗೂ ಕುಬೇರ ದೇವರಿಗೆ ದೀಪಗಳನ್ನು ಹಚ್ಚಿ ಪೂಜಿಸಲಾಗುತ್ತೆ. ಬೆಳಕಿನ ಹಬ್ಬದ ಸಮಯದಲ್ಲಿ ಜನರು ತಮ್ಮ ಮನೆ ಮತ್ತು ದೇವರ ಮನೆಗಳನ್ನ ಹೂಗಳು ಮತ್ತು ದೀಪಗಳಿಂದ ಅಲಂಕರಿಸುವ ಮೂಲಕ ಲಕ್ಷ್ಮೀ ದೇವಿಯನ್ನ ಸ್ವಾಗತಿಸ್ತಾರೆ. ದೀಪಾವಳಿ ಹಬ್ಬವನ್ನ ನಾವು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ, ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಆಚರಣೆ ಮಾಡ್ತೀವಿ. ಧನತ್ರಯೋದಶಿ ಅಂತ ಕರೆಯಲ್ಪಡುವ ಧನ್ತೆರಸ್ನಿಂದ ಆರಂಭ ಆಗೋ ದೀಪಾವಳಿ 5 ದಿನಗಳ ಹಬ್ಬ. ಧನ್ತೆರಸ್ ಹಬ್ಬದ ದಿನ ಸಂಪತ್ತಿನ ದೇವರು ಕುಬೇರನ ಮತ್ತು ಆರೋಗ್ಯವನ್ನ ಕರುಣಿಸುವ ಧನ್ವಂತರಿಯ ಆರಾಧನೆಯನ್ನ ಮಾಡಲಾಗುತ್ತೆ. ಧನ್ತೆರಸ್ ಹಬ್ಬದ ದಿನ ಹೊಸ ವಸ್ತುಗಳನ್ನ ಖರೀದಿ ಮಾಡೋದು ವಾಡಿಕೆ. ಹೊಸ ವಸ್ತುಗಳು ಅಂದ ತಕ್ಷಣ ಕೈಗೆ ಸಿಕ್ಕ ವಸ್ತುಗಳನ್ನ ಮನೆಗೆ ತರೋದು ಅಂತ ಅಲ್ಲ. ಹಾಗಾದ್ರೆ ಧನತ್ರಯೋದಶಿ ದಿನ ಯಾವ ವಸ್ತುಗಳನ್ನ ಮನೆಗೆ ತಂದ್ರೆ ಶುಭ ಅನ್ನೋ ಮಾಹಿತಿ ನಿಮಗೆ ಬೇಕಾ? ಕಾಯ್ತಾ ಇರಿ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ವೇದ ಹಾಗೂ ಪುರಾಣಗಳಲ್ಲಿ ದೇವತೆಗಳ ವೈದ್ಯ ಅಂತ ಹೇಳಿ ಧನ್ವಂತರಿಯನ್ನ ಕರೆಯಲಾಗುತ್ತೆ. ಧನ್ತೆರಸ್ ಹಬ್ಬವನ್ನ ಆಚರಿಸುವುದರ ಹಿಂದೆ ಪುರಾಣದ ಕಥೆಯೂ ಇದೆ. ಭಗವಾನ್ ಧನ್ವಂತರಿ ಹಿಂದೂ ಧರ್ಮದಲ್ಲಿ ದೈವಿಕ ವೈದ್ಯ ಮತ್ತು ಆಯುರ್ವೇದದ ಮೂಲ ಅಂತ ಪರಿಗಣಿಸಲಾಗಿದೆ. ಭಗವಾನ್ ಧನ್ವಂತರಿ ವಿಷ್ಣುವಿನ ಅವತಾರವಾಗಿದ್ದು, ಸಮುದ್ರ ಮಂಥನದ ಸಮಯದಲ್ಲಿ ಅಮೃತದ ಪಾತ್ರೆಯೊಂದಿಗೆ ಪ್ರತ್ಯಕ್ಷನಾಗ್ತಾರೆ. ಆಯುರ್ವೇದವನ್ನ ನಮಗೆಲ್ಲಾ ತಂದುಕೊಟ್ಟಿದ್ದೇ ಭಗವಾನ್ ಧನ್ವಂತರಿ ದೇವರು. ಧನತ್ರಯೋದಶಿ ದಿನದಂದು ಆಯುರ್ವೇದದ ಪಿತಾಮಹ ಧನ್ವಂತರಿಯು ಸಾಗರದ ಮಂಥನದಿಂದ ಅಮೃತ ಕಲಶದೊಂದಿಗೆ ಕಾಣಿಸಿಕೊಂಡರಂತೆ. ಅಮೃತ ಕಲಶದ ಅಮೃತವನ್ನ ಕುಡಿದು ದೇವತೆಗಳು ಅಮರರಾದರಂತೆ. ಅದಕ್ಕಾಗಿಯೇ ಧನ್ವಂತರಿ ದೇವರು ಆಯುಷ್ಯ ಮತ್ತು ಆರೋಗ್ಯವನ್ನ ನೀಡುತ್ತಾರೆ ಅನ್ನೋ ನಂಬಿಕೆ ಇದೆ. ಈ ಹಿನ್ನೆಲೆ ದೀಪಾವಳಿಯ ಮೊದಲ ದಿನ ಭಗವಾನ್ ಧನ್ವಂತರಿ ದೇವರನ್ನ ಪೂಜಿಸಿದ್ರೆ ಉತ್ತಮ ಆರೋಗ್ಯ ನಿಮ್ಮದಾಗುತ್ತೆ. ಅಷ್ಟೇ ಅಲ್ಲ, ಧನ್ವಂತರಿ ಹಬ್ಬದಂದು ಯಮದೇವರ ಹೆಸರಲ್ಲಿ ದೀಪ ಕೂಡ ಬೆಳಗಲಾಗುತ್ತೆ. ಈ ಸಂಪ್ರದಾಯವನ್ನ ನಾವು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಾಣಬಹುದು. ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ಮತ್ತು ಯೋಗಕ್ಷೇಮಕ್ಕಾಗಿ ಮನೆಯ ಮುಖ್ಯ ಬಾಗಿಲಲ್ಲಿ ಯಮದೇವನ ಹೆಸರಲ್ಲಿ ದೀಪ ಬೆಳಗಿಸ್ತಾರೆ.
ಇದರಿಂದ ಆ ಕುಟುಂಬದ ಮೇಲೆ ಯಾವ ಅಪಮೃತ್ಯು, ಅಕಾಲಿಕ ಮರಣ, ಅಪಘಾತದಂತಹ ಭಯ ಕಾಡೋದಿಲ್ಲ ಅನ್ನೋ ನಂಬಿಕೆ ಕೂಡ ಇದೆ. ಸಂಪತ್ತಿನ ದೇವರಾದ ಕುಬೇರನ ವಿಶೇಷ ಪೂಜೆಯನ್ನ ಈ ದಿನ ಮಾಡಲಾಗುತ್ತೆ. ಮಾತೆ ಮಹಾಲಕ್ಷ್ಮಿ ಸಂಪತ್ತನ್ನ ಕೊಡುವಂತಹ ದೇವತೆಯಾದ್ರೆ ಕುಬೇರ ಸಂಪತ್ತನ್ನ ರಕ್ಷಣೆ ಮಾಡುವಂಥ ದೇವರು. ಹಾಗಾಗಿ ನಮ್ಮ ಮನೆಗೆ ಸಂಪತ್ತು ಬರಲಿ ಮತ್ತು ಬಂದ ಸಂಪತ್ತು ರಕ್ಷಣೆಯಾಗಲಿ ಅನ್ನೋ ಉದ್ದೇಶದಿಂದ ಧನತ್ರಯೋದಶಿ ದಿನ ಕುಬೇರನ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಈ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡುವ ಸಂಪ್ರದಾಯವೂ ಇದೆ. ಲಕ್ಷ್ಮೀ ದೇವಿಯು ಭಯ ಮತ್ತು ದುಃಖದಿಂದ ಮುಕ್ತಿಯನ್ನ ನೀಡ್ತಾಳೆ, ಆರೋಗ್ಯ ದೀರ್ಘಾಯುಷ್ಯವನ್ನ ನೀಡ್ತಾಳೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಪ್ರತಿಯೊಂದು ಶುಭ ಕಾರ್ಯ ಮಾಡೋ ಮುನ್ನ ಗಣೇಶನನ್ನ ಪೂಜಿಸೋದು ವಾಡಿಕೆ. ಹಾಗೆ ಧನತ್ರಯೋದಶಿ ದಿನ ಮಹಾಲಕ್ಷ್ಮಿ ಕುಬೇರರ ಜೊತೆ ಗಣೇಶನಿಗೂ ಕೂಡ ಪೂಜೆ ಸಲ್ಲತ್ತೆ. ದೀಪಾವಳಿ ಸಂದರ್ಭದಲ್ಲಿ ಕುಬೇರನ ಜೊತೆ ಗಣೇಶನಿಗೆ ಪೂಜೆ ಸಲ್ಲಿಸೋರ ಮೇಲೆ ಮಾತೆ ಮಹಾಲಕ್ಷ್ಮಿ ಹೆಚ್ಚಿನ ಕೃಪೆ ಇರುತ್ತೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖವಾದ ಮಾತಾಗಿದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಕೆಲವೊಂದು ರಾಶಿಗಳ ಅದೃಷ್ಟನೇ ಬದಲಾಗುತ್ತೆ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಅನುಗ್ರಹದಿಂದ ಅಪಾರ ಸಂಪತ್ತು ಮತ್ತು ಸಮೃದ್ಧಿಯನ್ನ ಈ ರಾಶಿಯವರು ಪಡಿತಾರೆ. ಆ ಲಕ್ಕಿ ರಾಶಿಗಳು ಯಾವುವು ಅನ್ನೋ ಕುತೂಹಲಕಾರಿ ಮಾಹಿತಿ ನಿಮಗೆ ಈಗ ನಾವು ತಿಳಿಸ್ತೀವಿ. ರಾಹುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ವೃಷಭ ರಾಶಿಯವರಿಗೆ ದೊಡ್ಡ ಮಟ್ಟದಲ್ಲಿ ಧನಲಾಭವಾಗುತ್ತೆ. ಹಾಗೆ ನಿಮ್ಮ ಯಾವುದಾದ್ರೂ ಸರ್ಕಾರಿ ಕೆಲಸ ಅಪೂರ್ಣಗೊಂಡಿದ್ರೆ ಅವೆಲ್ಲವೂ ಕೂಡ ಈ ಸಮಯದಲ್ಲಿ ಸಕ್ಸಸ್ ಆಗುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ರಾಹುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ವ್ಯರ್ಥ ವಿವಾದಗಳಿಂದ ಮುಕ್ತಿಯನ್ನ ಪಡಿತಾರೆ. ರಾಹುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಕಟಕ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣ ಸಾಥ್ ಕೊಡುತ್ತೆ. ಹಾಗೆ ಕಟಕ ರಾಶಿಯವರಿಗೆ ಆಕಸ್ಮಿಕ ಧನಲಾಭವಾಗುವ ಯೋಗವೂ ಕೂಡ ಇದೆ. ವೃಷಭ ರಾಶಿಗೆ ಸೂರ್ಯ ಮತ್ತು ಮಂಗಳನ ಸಂಯೋಗದಿಂದಾಗಿ ದೊಡ್ಡ ಮಟ್ಟದಲ್ಲಿ ಧನಲಾಭವಾಗುವ ಯೋಗ ನಿರ್ಮಾಣವಾಗುತ್ತೆ. ಈ ಮೊದಲೇ ನೀವು ಹಣವನ್ನ ಯಾವುದಾದ್ರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡಿತೀರಾ. ವೃಷಭ ರಾಶಿಯವರು ಹೊಸ ಆಸ್ತಿ, ಮನೆ, ಅಂಗಡಿ ಇತ್ಯಾದಿಗಳನ್ನ ಸೂರ್ಯ ಮಂಗಳ ಸಂಯೋಗದಿಂದ ಪಡಿತಾರೆ. ಸಿಂಹರಾಶಿಯವರು ಸೂರ್ಯ ಮತ್ತು ಮಂಗಳನ ಸಂಯೋಗದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ. ಈ ಸಮಯದಲ್ಲಿ ಸಿಂಹರಾಶಿಯವರ ಕೆಲವು ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣ ಆಗುತ್ತೆ. ಸಿಂಹರಾಶಿ ವ್ಯಾಪಾರಿಗಳಿಗೆ ಈ ಅವಧಿಯಲ್ಲಿ ಯಾವುದಾದ್ರೂ ಅಪಾರ ಧನಲಾಭ ಆಗುತ್ತೆ. ಜಾಬ್ ಮಾಡೋರಿಗೆ ಸೂರ್ಯ ಮತ್ತು ಮಂಗಳನ ಶುಭ ಪ್ರಭಾವದಿಂದಾಗಿ ಇಂಕ್ರಿಮೆಂಟ್ ಯೋಗವೂ ಕೂಡ ಇರುತ್ತೆ. ಶುಭಾಶಯಗಳು. ವೀಕ್ಷಕರೇ, ನೋಡಿದ್ರಲ್ವಾ, ದೀಪಾವಳಿ ಹಬ್ಬದಲ್ಲಿ ಈ ಒಂದು ಕೆಲಸ ಮಾಡಿದ್ರೆ ಕುಬೇರ ನಿಮ್ಮ ಮನೆಯಲ್ಲಿ ಹಣದ ಹೊಳೆಯನ್ನೇ ಹರಿಸ್ತಾನೆ ಅನ್ನೋ ವಿಷಯವನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.